ಹೋದ ಮಂಗಳವಾರ ದಿವಸ ನಮ್ಮ ಹಸುಕ್ಕೆ ಬಾವ ಅದೇನು ಕಲ್ಲು ಬಾವದೆ ಅದು ಇವತ್ತು ನೋಡಿಲ್ಲ. ಏನು ಅದೆಲ್ಲ ಒಳಗೆ ಹೊಟ್ಟೆಯಿಂದ ಉತ್ಕೊಂಡ್ಬಿಟ್ಟು ಇಷ್ಟು ದಪ್ಪ ಐತೆ ಗಡ್ಡೆ. ನನಗೆ ಭಯ ಬಂದು ಸುಸ್ತಾಗ್ಬಿಟ್ಟು ಹಸು. ಆಮೇಲೆ ಫಸ್ಟ್ನೇ ದಿವಸ ಟ್ಯೂಬ್ ತಗೊಂಬಂದು 2 ಟ್ಯೂಬ್ ಹಾಕಿದೆ. ಏನು ಅದು ಬೆಚ್ಚಗೆ ಆಗಿಲ್ಲ, ಇಂಜೆಕ್ಷನ್ ಹಾಕ್ಸಿದೆ. 2ನೇ ದಿವಸ ಕುಕ್ಕುಟ್ ಡಾಕ್ಟ್ರ್ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿದ್ರು. 2 ದಿವಸ ಇಂಜೆಕ್ಷನ್ ಮಾಡಿಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ, ಅಕ್ಕ ಇದು ವಾಸಿ ಆಗಲ್ಲ, ನಾನು ಎಷ್ಟೋ ಹಸುಗಳು ನೋಡಿದ್ದೀನಿ, ಇದು ವಾಸಿ ಆಗಲ್ಲ ಅಕ್ಕ, ಇಂಜೆಕ್ಷನ್ ಕೆಲಸ ಮಾಡಿಲ್ಲ ಇದಕ್ಕ ಅಂತ ಹೇಳಿದ್ರು. ನಾನು ಭಯ ಬಂದ್ಬಿಟ್ಟು ಪಾಪನೂ ಬಂದ್ಬಿಟ್ಟು ಡಾಕ್ಟ್ರೇ ಆಗಲ್ಲ ಅಂದರೆ ನೇಮಕ ಇವ್ರು ಡಾಕ್ಟ್ರಿಗೆ ಅಂದ್ಬಿಟ್ಟು ಪಾಪ ಬಂದ್ಬಿಟ್ಟು ನಮ್ಮವ್ರು ಫೋನ್ ಇಟ್ಬಿಟ್ರು. ಬೇಡ ಡಾಕ್ಟ್ರ್ ಬೇಡ, ನೀನು ಫೋನ್ ಇಡು ಅಂದ್ಬಿಟ್ಟು ಫೋನ್ ಇಟ್ಟು ಆಮೇಲೆ ಸರಿ ಡಾಕ್ಟ್ರೇ ಅದೇ ಡಾಕ್ಟ್ರೇ ಬಂದು ತಿರ್ಗಾನು ಇಂಜೆಕ್ಷನ್ ಮಾಡ್ಲಕ್ಕ, ನಾನು ಕಾಸು ಇಸ್ಕೊಂಡು ಹೋಗೋದು ನನ್ನ ಮೈ ಹಿಡಿಬೇಡವ, ಇದು ವಾಸಿ ಆಗಲ್ಲಕ್ಕ, ನನಗೆ ಅನುಭವ ಐತೆ ಅಂತ ಹೇಳಿ. ಆಮೇಲೆ ಹಂಗೆ ಹೇಳಿ ತಿರುಗಿನೂ ಇಂಜೆಕ್ಷನ್ ಮಾಡಿಬಿಟ್ಟು ಹೋದ್ರು. ಅದನ್ನು ಆಗಿಲ್ಲ. ತಿರ್ಗಿ ಬೇರೆ ಡಾಕ್ಟ್ರ್ ಬಂದು ಅವರು 2 ದಿವಸ ಇಂಜೆಕ್ಷನ್ ಮಾಡಿದ್ರು. ಅದನ್ನು ಸೆಟ್ ಆಗಿ ಸ್ವಲ್ಪ ಹಿಂಗೆ ಆಯಿತು. ತಿರ್ಗಿ 4ನೇ ದಿವಸ ಫುಲ್ಲು ಜ್ವರ ಬಂದ್ಬಿಡ್ತು. ಜೊಳ್ಳು ಸುರ್ಸೋದು ಬಿಟ್ಕೊಂಡ್ಬಿಡ್ತು. ಜಾಸ್ತಿ ಜೊಳ್ಳು ಅಂದರೆ ಜೊಳ್ಳು. ನಾನು ಯಾವ ಹಸುಗೂ ನೋಡಿಲ್ಲ ನನ್ನ ಜೀವನದಲ್ಲಿ. ನಾನು ಅಷ್ಟು ಕಷ್ಟಪಟ್ಟಿದ್ದು ನಾನು ಯಾವಾಗೂ ಇಲ್ಲ. ಆಮೇಲೆ ಭಯ ಬಂದ್ಬಿಟ್ಟು ನನಗೆ, ಹಸು ಇಲ್ಲ ಇನ್ನು ವಾಸಿ ಆಗಲ್ಲ ಅಂದ್ಬಿಟ್ಟು ನಮ್ಮವ್ರಿಗೆ ಹೇಳಿದೆ, ಯಾವ್ದಾರ ಆಗಲಿ ಹೋದ್ರೆ ಹೋಗ್ಲಿ, ನಾನು ಸುಂತೆ ಬಿಡು, ಇನ್ನು ಹಿಂಗಿದ್ರೆ ಹಿಂಗಾಗಿ ದೇವ್ರಿ ಅವರೇ. ಆಮೇಲೆ ದಾನಲ್ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸು ಅಂದೆ ನಾನು. ಆಮೇಲೆ ಫೋನ್ ಮಾಡಿಬಿಟ್ಟು ಮಾಡ್ಕೊಂಬ ಒಣಗಿಸ್ತಾರಲ್ಲ ಜವಾಬನ್ನ ಆಮೇಲೆ ಎಣ್ಣೆ ತಗೊಂಡ್ರಿ ಅಂತ ಹೇಳಿ ಪಾಸ್ಟ್ರೆ ಎಣ್ಣೆ ಎತ್ಕೊಂಡು ಕೈಯಲ್ಲಿ ಇಟ್ಕೊಂಡು ಪ್ರೇಯರ್ ಮಾಡಿ ಪಾಸ್ಟ್ರ್ ಪ್ರೇಯರ್ ಮಾಡಿದ್ರೆ ಭಯಪಡೋದಯ್ಯ ಅಲ್ಲ ಇಡಮ್ಮ ಸುಗಮಯ್ಯ ಹೇಳಿದ್ರು. ಅವಾಗ ಸ್ವಲ್ಪ ಧೈರ್ಯ ಬಂತು ನನಗೆ. ಪಾಸ್ಟ್ರ್ ಇಷ್ಟೋ ಕಾರ್ಯ ನಮ್ಮ ಜೀವಿತದಲ್ಲಿ ಪ್ರೇಯರ್ ಮಾಡಿ ನೆರವೇರಿ ದೇವರು ಪಾಸ್ಟ್ರ್ ಹೇಳಿದಾರಲ್ಲ ದೇವ್ರು ಗುಣಪಡಿಸ್ತಾರೆ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಸಾಯಂಕಾಲ ನೋಡಿದ್ರೆ ತುಂಬ ಸುಸ್ತಾಗ್ಬಿಡ್ತು ಹಸು. ರಾಮ್ಗಳೆಲ್ಲ ನಿಂತ್ಕೊಂಡ್ಬಿಡ್ತು, ಅದರ್ತೈತೆ, ನರಗಳೆಲ್ಲ ಎಳಿತೈತೆ ಹಸುಕ. ಆಮೇಲೆ ಏನು ಮಾಡೋದು ಅಂದ್ಬಿಟ್ರೆ ಬುಧವಾರ ದಿವಸ ಮಲ್ಲಿಗೆ ನಾನು ನಮ್ಮ ತಾಯಿ ನನಗೆ ತುಂಬ ದುಃಖ ಬಂದ್ಬಿಡ್ತು. ಮಲ್ಲಿಗೆ ಪ್ರೇಯರ್ ಮಾಡೋದು ಬಾ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೆ. ಹಸು ಹತ್ರ ನಿಂತ್ಕೊಂಡು 3 ಪ್ರೇಯರ್ ಮಾಡಿದ್ವಿ. ಆ ಪ್ರೇಯರ್ ಮಾಡುವಾಗ ಒಬ್ಬ ಕೆಂಪು ಬಟ್ಟೆಗಳು ಧರಿಸ್ಕೊಂಡು ಒಬ್ಬ ದುಃಖಪ್ಪ ಕೈಯಲ್ಲಿ ದೊಣ್ಣೆ ಮೇಲೆ ಹಾರಾಡ್ತಾನೆ. ನಂಗೆ ತುಂಬ ದುಃಖ ಬಂದ್ಬಿಡ್ತು. ದೇವ್ರಿಗೆ ನೀನು ಇದೆಯೋ ನನ್ನ ಬಾಳಪ್ಪ ಅಂದ್ಬಿಟ್ಟಿದ್ದೆ. ಪ್ರೇಯರ್ ಮಾಡ್ಕೊಂಡ್ರಿ. ಅವತ್ತು ನೈಟ್ ಹುಲ್ಲು ತಿಂತು. ಅವತ್ತು 4ನೇ ದಿವಸ ತಿರುಗಿ ಹುಲ್ಲು ತಿನ್ನಲ್ಲ, ಹಾಕಿದ ಹುಲ್ಲೆಲ್ಲ ಗಾಡಿಯಲ್ಲೇ ಐತೆ. ಬೆಳಗ್ಗೆ ಹೋಗಿ ನೋಡಿದೆ ನನಗೆ ಹಸು ಇಲ್ಲ ಅಂದ್ಬಿಟ್ಟು ತಿರ್ಗಾನು ಭಯ ಬಂದ್ಬಿಡ್ತು. 2 ದಿವಸ ನಾನು ಹೋಗಿ ಹಸು ಮಕ್ಕ ನೋಡೋಷ್ಟು ಹೋಗಿದೆ. ಅದು ಗ್ಯಾರಂಟಿನೇ ಇಲ್ಲ ನನಗೆ. ಆ ಥರ ಆಗ್ಬಿಡ್ತು. ಆಮೇಲೆ ನೆನ್ನೆ ಒಂದು ಡಾಕ್ಟ್ರ್ ಬಂದು ಅಕ್ಕ ನೀವು ಭಯ ಪಡಬೇಡ, ಚೆನ್ನಾಗಾಗ್ತಾಯಿದೆ ಹಸು ಅಂದ್ಬಿಟ್ಟು ಜ್ವರಕ್ಕೆ ಇಂಜೆಕ್ಷನ್ ಕೊಟ್ಟರು. ಬೆಳಗ್ಗೆ ಹೋಗಿ ನೋಡಿದ್ರೆ ಗಾಡಿ ಹುಲ್ಲೇನಿಲ್ಲ, ಹುಲ್ಲೆಲ್ಲ ತಿಂದ್ಬಿಟ್ಟೈತೆ. ಚೆನ್ನಾಗಿದೆ ಹಸು. ದೇವ್ರ ನಮಗೆ ಸ್ತೋತ್ರ. ದೇವ್ರು ನಮಗೆ ಆಹಾರ ನಡೆಸುತ್ತಾರೆ.